ಇನ್ನು ಖರ್ಗೆ ಕೊಠಡಿಯಲ್ಲೂ ಕೂಡ ವಿಪಕ್ಷ ನಾಯಕರ ಸಭೆ ಇದೆ. ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ವಿಪಕ್ಷಗಳ ಹಲವು ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬಗ್ಗೆ ಯಾವ ರೀತಿ ಪಟ್ಟು ಹಿಡಿತಾ ಇದೆಯೋ ವಿಪಕ್ಷಗಳು, ಆ ಬಗ್ಗೆ ಚರ್ಚೆ ಹೇಗೆ ಸಾಗಬೇಕು ಅನ್ನೋದರ ಕುರಿತಂತೆ ಚರ್ಚೆ ನಡೆಸೋದಕ್ಕೆ ಮುಂದಾಗಿದೆ. ಕೇಂದ್ರದ ವಿರುದ್ಧ ಪ್ರತಿಭಟನೆಯ ಹಾದಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿಪಕ್ಷಗಳ ಸಭೆ. ಒಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿವಾಸದಲ್ಲಿ ಅತ್ತ ಈ ಎರಡೂ ಹೋರಾಟಗಳನ್ನ ಹೇಗೆ ಎದುರಿಸಬೇಕು, ಮುಂದಿನ ನಡೆ ಹೇಗಿರಬೇಕು ಅನ್ನೋ ಕುರಿತಂತೆ ಚರ್ಚೆಯಾಗ್ತಾ ಇದ್ರೆ, ಇತ್ತ ಇದನ್ನ ಅಸ್ತ್ರವಾಗಿಸಿಕೊಂಡಿರುವಂತಹ ವಿಪಕ್ಷಗಳ ಪಾಲಿಗೆ ಇದನ್ನ ಹೇಗೆ ತೆಗೆದುಕೊಂಡು ಹೋಗಬೇಕು, ಮುಂದಿನ ಹಾದಿ ಹೇಗಿರಬೇಕು ಅನ್ನೋ ಕುರಿತಂತೆ ಪ್ರತಿಭಟನೆಯ ಬಗ್ಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಖರ್ಗೆ ಕೊಠಡಿಯಲ್ಲಿ ವಿಪಕ್ಷ ನಾಯಕರ ಸಭೆ ಕೂಡ ಶುರುವಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯುವಂಥದ್ದು ಪ್ರಮುಖವಾದಂತಹ ಬೇಡಿಕೆ. ಅದರ ಜೊತೆಗೆ ಸಂಸತ್ನಲ್ಲಿ ಚರ್ಚೆಯಾಗಬೇಕು ಅನ್ನೋದು ನಮ್ಮ ಪ್ರತಿನಿಧಿ ಹರೀಶ್ ವಿವರಿಸ್ತಾ ಇದ್ರು. ಹರೀಶ್, ತಾವು ಹೇಳ್ತಾ ಇದ್ರಿ, ಈಗ ಒಂದು ಕಡೆಯಲ್ಲಿ ಈಗ ಗೃಹ ಸಚಿವರ ನಿವಾಸದಲ್ಲಿ ಒಂದಿಷ್ಟು ಮಾತುಕತೆಗಳು ನಡೀತಾ ಇದೆ, ಎರಡೂ ಹೋರಾಟಗಳನ್ನ ಹೇಗೆ ನಾವು ಎದುರಿಸಬೇಕು ಅನ್ನೋ ಕುರಿತಂತೆ. ಆದ್ರೆ ವಿಪಕ್ಷಕ್ಕೆ ಇದು ಬಹಳ ದೊಡ್ಡ ಅಸ್ತ್ರ, ಬಿಟ್ಕೊಡುವಂತಹ ಮಾತೇ ಇಲ್ಲ. ಹಾಗಾಗಿ ಖರ್ಗೆ ಕೊಠಡಿಯಲ್ಲಿ ಏನು ನಾಯಕರುಗಳ ಸಭೆ ಆರಂಭ ಆಗಿದೆ, ಇದನ್ನ ಗಮನಿಸ್ತಾ ಹೋದ್ರೆ ಸಂಸತ್ತಿನಲ್ಲಿ ಇದನ್ನ ಯಾವ ರೀತಿಯಲ್ಲಿ ಪ್ರಬಲವಾಗಿ ಮಂಡಿಸಬೇಕು ಅನ್ನೋ ಕುರಿತಂತೆ ವಿಪಕ್ಷಗಳೆಲ್ಲವೂ ಒಟ್ಟಾಗ್ತಾ ಇದೆಯಾ ಅಂತ. ಪ್ರತಿಮಾ, ಕೇಂದ್ರ ಸರ್ಕಾರದ ವಿರುದ್ಧ, ಅದರಲ್ಲೂ ಮೋದಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಅನೇಕ ಹೋರಾಟಗಳನ್ನ ಈ ಕಳೆದ 12 ವರ್ಷಗಳಲ್ಲಿ ರೂಪಿಸಿರುವಂತಹದ್ದು. ಆದ್ರೆ ಜನರಿಂದ ಸಾಕಷ್ಟು ರೀತಿಯಾದಂತಹ ಬೆಂಬಲ ಸಿಕ್ಕಿರಲಿಲ್ಲ. ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ಹೋರಾಟ ಏನಿದೆ, ಇದು ಜನರೇ ಸೃಷ್ಟಿಯ ಹೋರಾಟವನ್ನ ರೂಪಿಸಿದಂಥದ್ದು, ವಿದ್ಯಾರ್ಥಿಗಳೇ ಹೋರಾಟವನ್ನ ರೂಪಿಸಿರುವಂತಹದ್ದು. ಏನು ಮೊನ್ನೆ ಏನು ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಸೇರಿದ್ರು, ಸುಮಾರು 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರಿದ್ರು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಇದನ್ನ ಬಳಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಮುಂದಾಗಿರುವಂತಹದ್ದು. ಹಾಗಾಗಿ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಕಾಂಗ್ರೆಸ್ ಕೂಡ ಈಗ ಭಾಗಿಯಾಗಿರುವಂತಹದ್ದು. ಇದನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಇವತ್ತು ಕಾಂಗ್ರೆಸ್ ತನ್ನ ಎಲ್ಲ ಪಿಸಿಸಿ ಪಕ್ಷದ ಕಚೇರಿಗಳಿಗೆ, ಎಲ್ಲ ರಾಜ್ಯಗಳಿಗೂ ಸೂಚನೆಯನ್ನು ಕೊಟ್ಟಿದೆ. ಚಾತ್ರೋಂಕಿ ಗೂಂಜ್ ಅನ್ನುವಂತಹ ಹೋರಾಟವನ್ನ ರೂಪಿಸಬೇಕು ಅನ್ನುವಂತಹದ್ದು. ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ, ಜೊತೆಗೆ ಏನು ಪರೀಕ್ಷಾ ಇವಿರ್ತವೆ, ಏನು ಪರೀಕ್ಷೆಯನ್ನ ಕೊಡುವಂತಹ ಸೆಂಟರ್ಗಳಿರ್ತವೆ, ಅಲ್ಲೆಲ್ಲೂ ಕೂಡ ಏನು ಹೋರಾಟವನ್ನು ರೂಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗ ಹೋರಾಟವನ್ನು ರೂಪಿಸ್ತಾ ಇರುವಂತದ್ದು. ಜೊತೆಗೆ ಸಂಸತ್ನಲ್ಲೂ ಕೂಡ ಇದನ್ನ ಮತ್ತೊಂದು ಸುತ್ತಿನ ಹೋರಾಟವನ್ನು ರೂಪಿಸಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಮಲ್ಲಿಕಾರ್ಜುನ ಖರ್ಗೆ ಅವರ ಕಚೇರಿಯಲ್ಲಿ ಎಲ್ಲ ವಿರೋಧ ಪಕ್ಷಗಳ ನಾಯಕರು ಸಭೆಯನ್ನ ಸೇರಿರುವಂತದ್ದು. ಕಾಂಗ್ರೆಸ್ ಸಂಸದರು ಸಭೆಯನ್ನ ಸೇರಿ ಹೋರಾಟದ ರೂಪುರೇಷೆಗಳನ್ನ ಚರ್ಚೆ ಮಾಡ್ತಾ ಇರುವಂತದ್ದು. ಹೇಗೆ ಕೇಂದ್ರ ಸರ್ಕಾರದ ವಿರುದ್ಧ ಈ ಹೋರಾಟವನ್ನ ಮತ್ತೊಂದು ಹಂತಕ್ಕೆ ಯಾವ ರೀತಿ ತೆಗೆದುಕೊಂಡು ಹೋಗಬಹುದು ಅನ್ನುವಂಥದ್ದು. ಯಾಕಂದ್ರೆ ದೇಶದ ಜನತೆ ಬೆಂಬಲ ಸಿಗ್ತಾ ಇದೆ, ವಿದ್ಯಾರ್ಥಿಗಳ ಬೆಂಬಲ ಸಿಗ್ತಾ ಇರೋದ್ರಿಂದ ಈ ಹೋರಾಟವನ್ನ ಮತ್ತಷ್ಟು ಪ್ರಬಲವಾಗಿ ರೂಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ಹರೀಶ್, ಸಂಪರ್ಕದಲ್ಲಿರಿ.